Yes, of course. Another. ಮಾಧ್ಯಮದವರು ಏನಾದರೂ ಪ್ರಶ್ನೆಗಳಿದ್ರೆ ಫಿಲಂ ಕ್ರೂ ಅವ್ರನ್ನ ಕೇಳ್ಬೋದು. No, here. ಓಕೆ, ಸೊ ನಿರ್ದೇಶನ ಅಂತ ಬಂದಾಗ ನೀವು ಅವರಿಗೆ ಟ್ರಾನ್ಸ್ಲೇಟ್ ಮಾಡಿಬಿಡಿ ತೆಲುಗು ಅಲ್ಲಿ ಸರ್. ಸೊ ಮೀನ್ವೈಲ್ ನಮ್ಮ ಮಾಧ್ಯಮದವರು ಪ್ರಶ್ನೆಗಳನ್ನ ಕೇಳ್ತಾರೆ ನೆಕ್ಸ್ಟು. ಸೊ ಈ ಸಿನಿಮಾಗೆ ಮೊದಲನೇದಾಗಿ ಯಾಕೆ ಜನ ಬರಬೇಕು ಅಂತ ಒಂದು ಪ್ರಶ್ನೆ ಎಲ್ರಿಗೂ ಬರುತ್ತೆ. ವಾಟ್ ಇಸ್ ದ ಕಂಟೆಂಟ್ ಅಂತ ತಗೊಂಡ್ರೆ, ಅಂದರೆ ರೊಮ್ಯಾನ್ಸ್ ಆ್ಯಂಡ್ ಕಾಮಿಡಿ ಇದೆಯಾ, ಯಾವ ಜಾನರ್ ಇದೆ ಈ ಸಿನಿಮಾ ಅಂತ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಲಿಕ್ಕೆ ಹೇಳಿ. ఇది ఒక మదర్ సెంటిమెంట్ కదండి. ఒక మదర్ అండ్ సెంటిమెంటు. యాక్చువల్గా ఏంటంటే ఒక పోలీస్ ఆఫీసరు మామూలుగా ఒక నెగిటివ్గా ఉండి పాజిటివ్ అయ్యి తన విషయం తెలుసుకొని ఎలా వచ్చాడు అన్నదే కొంచెం ಎಮೋಷನ್గా తీసాము. ಸೊ ಮದರ್ ಸೆಂಟಿಮೆಂಟ್ ಇರುವಂತಹ ಸಿನಿಮಾ ಅಂತ. ಬಟ್ ಯಾ, ಅದಾದಮೇಲೆ ಆ್ಯಕ್ಚುಲಿ ಅವರ ಕ್ಯಾರೆಕ್ಟರ್ ಹೇಗೆ ಬಿಲ್ಡ್ ಆಗಿದೆ ಸಿನಿಮಾದಲ್ಲಿ ಅಂತಂದರೆ ವೆರಿ ರುತ್ಲೆಸ್ ಥರ, ಅಂದರೆ ಜಾಸ್ತಿ ಫೀಲಿಂಗ್ಸಿಗೆ ಬೆಲೆ ಕೊಡ್ದಿರುವಂಥ ಒಬ್ಬ ಹೀರೋ. ಎಸ್. On behalf of Koti Garu, I'm going to say this cinema has lot of sentiments, emotion, values. ये कहानी एक किरदार और उसके माँ के ऊपर है, जहाँ पर जिन लोगों की माएँ आज जिंदा है वो उनको और प्यार करेंगे, और जिन लोगों ने अपनी माता जी को खोया है वो उनको ज़रूर याद करेंगे. ये सिनेमा कोटी सर ने माँ के लिए बनाया है. ಓಕೆ, ಅಮ್ಮ ಮಗನ ಸೆಂಟಿಮೆಂಟ್ ಇರುವಂತಹ ಒಂದು ಸಿನಿಮಾ. ಬಿಕಾಸ್ ನಮಗೆ ಆ ಟೀಸರಲ್ಲಿ ಆ ಒಂದು ಆ್ಯಂಗಲಿಂದ ಎಕ್ಸ್ಪ್ಲೋರ್ ಆಗಿರಲಿಲ್ಲ. ನೌ ವಿ ವುಡ್ ಕೇಮ್ ಟು ನೋ ಅಬೌಟ್ ದಿಸ್. ಓಕೆ, ಸೊ ಎನಿ ಅದರ್ ಕ್ವೆಶನ್ಸ್? ಹಲೋ ಸರ್, ರವಿ ಸರ್, ಮದರ್ ಸೆಂಟಿಮೆಂಟ್ ಸಿನಿಮಾಗಳು ಯಾಕೋ ನಿಮ್ಗೆ ತುಂಬ ಹತ್ರ ಅಂತ ಅನಿಸುತ್ತೆ. ಸೊ ಇದು ಕೂಡ ಅದೇ ಥರ ಇದೆ ಅಂತ ಅನಿಸುತ್ತೆ. ಇವ್ರು ನಿಮಗೆ ಅಪ್ರೋಚ್ ಮಾಡಿದ್ರೆ ಆಲ್ರೆಡಿ ಹೇಳಿದ್ರಿ ನೀವು ನನಗೆ ಯಾಕೆ ಇಷ್ಟ ಆಯಿತು ಅಂತ ಹೇಳಿ. ನಿಮಗೆ ಈ ಓವರ್ ಆಲ್ ಸಿನಿಮಾದಲ್ಲಿ ಅಂಥದ್ದೇನು ಇಷ್ಟ ಆಯಿತು ಅಂತ ಹೇಳಿ? ಇಲ್ಲ, ಒಂದು ಇಲ್ಲಿ ತನಕ ಆ ಕ್ಯಾರೆಕ್ಟರ್ನ ನಾವು ನೋಡಿದಂಥ ದೃಷ್ಟಿಕೋನ ಏನಿದೆ, ಸೊ ಒಂದು ಎಲ್ಲ ಸಿನಿಮಾಗಳಲ್ಲೂ ಒಂದು ನೆಗೆಟಿವ್ ಶೇಡ್ ನೋಡ್ಕೊಂಬಂದಿದ್ದೀವಿ. ಓಕೆ, ಒಂದು ಕ್ಯಾರೆಕ್ಟರ್ನ ಈ ಥರ ನೋಡ್ಬೋದು ಅಂತ ಇವ್ರು ಕತೆ ಕಟ್ಕೊಂಡಿದ್ರು. ಸೊ ಅದು ಆ ಆ್ಯಂಗಲ್ ನಂಗೆ ಇಷ್ಟ ಆಯ್ತು. ಅಂದರೆ ಇಲ್ಲಿ ನಟನೆ ಅನ್ನೋದು ಟಾಪಿಕ್ ಬಂದವಾಗ ಅಲ್ಲಿ ಹೀರೋ ವಿಲನ್ನು ಆ ಥರ ಬರಲ್ಲ, ಕತೆ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಆ ಕತೆಗೆ ಎಲ್ಲೂ ಅವ್ರು ವೀಕ್ ಪಾಯಿಂಟ್ ಕೊಟ್ಟಿಲ್ಲ. ಅದಾದಮೇಲೆ ಈ ಮದರ್ ಎಮೋಷನ್ಸ್ ಅಂತ ಏನು ಅವ್ರು ಬಿಗಿನಿಂಗಿಂದ ಕ್ಯಾರಿ ಮಾಡ್ಕೊಂಡಿದ್ರು, ಅದು ನಿಮಗೆ ಪ್ರೀ ಕ್ಲೈಮ್ಯಾಕ್ಸ್ ತನಕನೂ ಗೊತ್ತಾಗದಿರೋ ರೀತಿ ಅದನ್ನು ಕ್ಯಾರಿ ಮಾಡಿದ್ದಾರೆ. ಅದು ಬಹುಶಃ ರಾಜಮೌಳಿ ಸರ್ ಅವರ ಜೊತೇಲಿ ಇದ್ದಿದ್ದರಿಂದ ಆ ಹ್ಯಾಂಡ್ಲಿಂಗ್ ರೀತಿ ಅವ್ರಿಗೆ ಅದು ಅಂದರೆ ನೀಟಾಗಿ ಬ್ಲೆಂಡ್ ಮಾಡಿದ್ದಾರೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಸರ್, ನಿಮಗೆ ಫ್ರೀ ಅನ್ನೋದು ಸಿಗುತ್ತಾ ಅಂತ ಹೇಳಿ? ಎಲ್ಲ ಲ್ಯಾಂಗ್ವೇಜ್ಗಳಿಗೂ ಕೂಡ ಬಹು ಬೇಡಿಕೆಯ ಸಂಗೀತ ನಿರ್ದೇಶಕರಾಗಿದ್ದೀರಿ. ಮನೆ ಮಠ ಅಂತ ಬಂದಾಗ ಅವ್ರಿಗೆಲ್ಲ ಟೈಮ್ ಕೊಡ್ತಾ ಇದ್ದೀರಾ? ಖಂಡಿತ ಖಂಡಿತ. ಅಂದರೆ ಕೆಳಗಡೆ ಸ್ಟುಡಿಯೋ, ಮೇಲ್ಗಡೆ ಮನೆ, ಟೈಮ್ ಇದೆ. ಎಸ್. ಹೀರೋ ಸರ್, ನಿಮಗೆ ಕರ್ನಾಟಕದಲ್ಲಿ ಏನು ಇಷ್ಟ ಆಗುತ್ತೆ ಅಂತ, ಯಾರು ಇಷ್ಟ ಆಗ್ತಾರೆ, ಯಾರ ನಟನೆ ಇಷ್ಟ ಆಗುತ್ತೆ ಅಂತ ಹೇಳಿ? Apu sir was the inspiration. I personally knew him because Yuvraj was very close to sir, and his dedication, his physical fitness, everything, whatever he did for the society and for cinema lovers and for the people who needed anything, Apu sir was always there. So that man was a real hero, and he's always a true inspiration, not only for me but lot of actors follow him down north also. So he's a very very big inspiration. ಓಕೆ, ಆಗಸ್ಟ್ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವು ಕನ್ನಡದಲ್ಲಿ ನಮ್ಮ ಕನ್ನಡಿಗರನ್ನ ರಿಕ್ವೆಸ್ಟ್ ಮಾಡಿ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ, ನಿಮ್ಮ ಭಾಷೆ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿ. ಎಸ್, ಎಲ್ಲರೂ ಕೂಡ ಐ ವಿಲ್ ಸೇ ಹಿಲ್ ಜಸ್ಟ್ ಓಕೆ. ಸೊ ಐ ವಿಲ್ ಸೇ ಸರ್, ಯು ಜಸ್ಟ್ ಸೇ ಇನ್ ಮೈಕ್. ಓಕೆ, ಎಲ್ಲ ಕನ್ನಡಿಗರು ಎನ್ನ ಕನ್ನಡಿಗರು ಕೂಡ
ಕನ್ನಡಿಗರು ಕನ್ನಡಿಗರು ಬೂರ ಹಾ ಆಗಸ್ಟ್ 30ಕ್ಕೆ ಆಗಸ್ಟ್ 30ಕ್ಕೆ ಹಲೋ ಚಿತ್ರಮಂದಿರಕ್ಕೆ ಮಂದಿರಕ್ಕೆ ಮಂದರಿಕ ಮಂದಿರಕ್ಕೆ ಮಂದರಿಕ ಥಿಯೇಟರ್ಗೆ ಥಿಯೇಟರ್ಗೆ ಬಂದು ಬಂದು ನಿಮ್ಮ ಸಿನಿಮಾ ನೇಮ್ ಹೇಳಿ ದಟ್ ಅಹೋ ವಿಕ್ರಮಾರ್ಕ please come to cinema Aho Vikramarka. यस थैंक यू I just want to say एक बात बताना चाहता हूँ सिनेमा एक ऐसी चीज है जिसकी कोई भाषा नहीं है, जिसमें ना कोई जात है, ना कोई धर्म है, ना कोई भाषा है. सिनेमा एक ऐसी चीज है जो एक इंसान अपने जहन में लाता है, वो दर्शकों को स्क्रीन पे दिखाता है. इस दुनिया, दिस फिल्म, ये जो सिनेमा है, ये सिर्फ हिंदुस्तान नहीं, इस जन्म में जो भी एक माँ जैसे जानवर लोग भी है चाइना में, जापान में, वो सभी लोग इस सिनेमा को कनेक्ट करेंगे. तो अपना जो सिनेमा है या जो हिंदुस्तान में एक सभ्यता है, इमोशंस, वो सिनेमा, इन दिस सिनेमा वो सभ्यता कोटी सर ने कूट कर भरा है. तो आई नो आप सब लोगों को ये इमोशंस और ये सिनेमा बहुत पसंद आएगा. Yes, thank you. And we have one more question. Like till now, you have nailed the villain character so well. But who inspired or what inspired you to become a hero? सी मैंने ना बहुत सारा विलन का काम किया है, बट मैंने जो भी किरदार किया है मैंने बहुत लगन से किया है. आप लोगों को मेरा विलन का किरदार अच्छा लगा है? Yes. अच्छा लगा है? So who said love it? So I love you all. See, I get an opportunity to play something and I do it from my heart, but my family wanted me to do this. I want to thank my wife, my mother, my family, मेरे जो co-producers, जो मेरे सब लोग मेरे साथ जुड़े हैं, उनको मेरे पे विश्वास था कि I can do this very well. And Super. with everyone's blessings, एक सेकेंड, मेरा जन्म पूना में हुआ है. मेरे माता पिता ने मुझे जन्म दिया है, पर राजमौली साहब ने मुझे नाम दिया है पूरे वर्ल्ड में. और बिकॉज ऑफ राजमौली सर, तेलुगु, तमिल, कन्नड़ा एंड हिंदी, एंड नॉट ओनली इन इंडिया, इवन अब्रॉड, उनके कारण मेरा नाम हुआ है. सो आई एम वेरी ग्रेटफुल फॉर प्लेइंग every character I have played. Yes, that is the beauty of actors. That's why we call a versatile actor or acting and all. So here, ನಮ್ಮ ಮಾಧ್ಯಮದವರಿಂದ. Okay. ಸರ್ 2024 ನಿಮಗೂ ಕೂಡ ಗೊತ್ತು ಇಂಡಸ್ಟ್ರಿ ಯಾವ ರೀತಿಯಾದಂತಹ ಒಂದು ಸಂಕಷ್ಟದಲ್ಲಿದೆ ಅಂತ. ಸೊ ಈಗ ತೆಲುಗುನೇ ಆಗಲಿ, ಕನ್ನಡ ಆಗಲಿ, ಮಲಯಾಳಂನ ಹೊರತುಪಡಿಸಿ ಬೇರೆ ಎಲ್ಲ ಚಿತ್ರಗಳು ಕೂಡ ಥಿಯೇಟ್ರಲ್ಲಿ ಅಷ್ಟು ಹೋಗ್ತಾ ಇಲ್ಲ, ಜನರು ಬರ್ತಾ ಇಲ್ಲ ಅನ್ನುವಂಥ ಒಂದು ಆತಂಕ ಇದೆ. ಇದರ ನಡುವೆ ಈಗ ಇದೊಂದು ರೀತಿಯಲ್ಲಿ ಪ್ರಯೋಗಾತ್ಮಕ ಸಿನಿಮಾ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇದೆ. ಏನಕ್ಕಂದರೆ ಖಳನಾಯಕನ ನಾಯಕನಾಗಿ ಮಾಡಿ ರಿಲೀಸ್ ಮಾಡ್ತಾ ಇರುವಂಥ ಸಿನಿಮಾ. ಈ ಒಂದು ಸಿನಿಮಾನ ನೀವು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಜನರಿಗೆ ರೀಚ್ ಮಾಡೋದಕ್ಕೆ ಯಾವ ಥರ ಪ್ಲ್ಯಾನ್ ಮಾಡಿದ್ದೀರಾ? ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿದೆ? ಈಗ ನೀವು ನೋಡ್ಬೋದು, ಇಲ್ಲಿ ಬ್ಯಾನರ್ ಹತ್ರನೇ ಎಲ್ಲ ಹಾಕಿದ್ದಾರೆ ನೋಡಿ. ಡಿಸ್ಟ್ರಿಬ್ಯೂಷನ್ಗೆಲ್ಲ ಹೊಂಬಾಳೆ ಫಿಲ್ಮ್ಸ್ ತೊಗೊಂಡಿದ್ದಾರೆ ಕರ್ನಾಟಕದಲ್ಲಿ. ಅವ್ರ ನೆಟ್ವರ್ಕ್ ಏನಿದೆ ಅಂತ ನಿಮಗೆ ಗೊತ್ತಿದೆ, ಹೊಂಬಾಳೆ ಫಿಲ್ಮ್ಸ್. ಆಮೇಲೆ ಆಂಧ್ರದಲ್ಲಿ ಮೈತ್ರಿ ಮೂವೀಸ್, ಅವ್ರದ್ದು ಪುಷ್ಪ ಎಲ್ಲ ಅವರೇ ಮಾಡಿರೋದು. ಪುಷ್ಪ ಆಮೇಲೆ ದೊಡ್ಡ ದೊಡ್ಡ ಚಿತ್ರಗಳೆಲ್ಲ ಮಾಡಿದ್ದಾರೆ. ಸೊ ಅವ್ರಿಗೆ ಹೆಂಗೆ ಜನರಿಗೆ ರೀಚ್ ಮಾಡಿಸ್ಬೇಕು ಅನ್ನೋ ಒಂದು ತಿಳುವಳಿಕೆ ಅವ್ರಿಗಿದೆ ಅಂತ ನನಗೆ ಅನಿಸುತ್ತೆ. ಆಮೇಲೆ ವಿಲನ್ನ ನಾವು ಇವಾಗ ಹೀರೋ ಆಗಿ ನೋಡೋದು ಹೇಗೆ ಅಂತ ನೀವು ಕೇಳಿದ್ರಿ ಅಲ್ವಾ? ಸೊ ಈಗ ಟ್ಯಾಲೆಂಟ್ ಅನ್ನೋದಿದ್ರೆ ಇವಾಗ ನೋಡಿ, ನೀವು ತೆಲುಗು ಇಂಡಸ್ಟ್ರಿಯಲ್ಲಿ ನೋಡ್ಬೋದು. ತೆಲುಗು ಇಂಡಸ್ಟ್ರಿಯಲ್ಲಿ ಸುನೀಲ್ ಅಂತ ಬಂದರು, ಸುನೀಲ್ ಅಂತ ಒಂದು ಆ್ಯಕ್ಟರ್ ಇದ್ರು. ಅವ್ರು ಕಾಮಿಡಿಯನ್ ಇದ್ರು, ಆದರೆ ಅವ್ರು ಮರ್ಯಾದಾ ರಾಮನ್ ಅಂತ ಒಂದು ಚಿತ್ರ ಮಾಡಿ ಅದು ಸೂಪರ್ ಹಿಟ್ ಆಯಿತು. ಆ ರೀತಿ ಅನೇಕ ಉದಾಹರಣೆಗಳಿದೆ. ಕಂಟೆಂಟು ಆಮೇಲೆ ಟ್ಯಾಲೆಂಟ್ ಇದ್ದರೆ ಜನರು ಅದನ್ನು ಖಂಡಿತವಾಗಿಯೂ ಆಕ್ಸೆಪ್ಟ್ ಮಾಡೇ ಮಾಡ್ತಾರೆ. ಅದಿಲ್ಲ ಅಂದರೆ ಯಾರು ಆಕ್ಸೆಪ್ಟ್ ಮಾಡಲ್ಲ.
OTT ಅನ್ನುವಂಥದ್ದು ಜನರನ್ನ ಥಿಯೇಟರ್ ಕರ್ಕೊಬರೋದ್ರೊಳಗೆ ಡ್ಯಾಮೇಜ್ ಮಾಡಿದೆ ಅನ್ನುವಂಥದ್ದಿದೆ. ನಿರ್ಮಾಪಕರಾಗಿ ಏನು ಹೇಳ್ತೀರಾ ನೀವು? ಖಂಡಿತ OTT ಅನ್ನೋದು ನೀವು ಹೇಳಿದ್ದು ಒಪ್ಕೊಳ್ಳೇಬೇಕಾಗುತ್ತೆ. ಬಟ್ ಆದರೆ ಚಿತ್ರಮಂದಿರದಲ್ಲಿ ಬಂದು ನೋಡೋ ಎಫೆಕ್ಟು ನೀವು OTT ಯಾವ OTTಯಲ್ಲೂ ಸಿಗಲ್ಲ. ನೀವು ಫಿಲಮ್ ನೋಡ್ಬೋದು ಅಷ್ಟೇ OTTಯಲ್ಲಿ ಹೊರತು, ಬಟ್ ಈ ಸೌಂಡ್ ಎಫೆಕ್ಟು, ಈ ಸರೌಂಡಿಂಗು, ಇದೆಲ್ಲ ನಿಮಗೆ ಈ ಎಫೆಕ್ಟು ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ನೀವು ನೋಡಬೇಕು, ಇಷ್ಟು ದೊಡ್ಡ ಒಂದು ಒಳ್ಳೆ ಸೌಂಡ್ ಎಫೆಕ್ಟ್ ಸಿಗಬೇಕು ಅಂದರೆ ನೀವು ಥಿಯೇಟ್ರಲ್ಲೇ ಬಂದು ನೋಡಬೇಕು. ಥಿಯೇಟ್ರಲ್ಲಿ ಬಂದು ನೋಡೋದಕ್ಕೂ ಮನೇಲಿ ಕೂತ್ಕೊಂಡು OTTಯಲ್ಲಿ ನೋಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಅದಕ್ಕೆ ನಾವೆಲ್ಲರೂ ಹೇಳೋದು ಅಷ್ಟೇ, ಬಂದು ಥಿಯೇಟ್ರಲ್ಲಿ ನೋಡಿ. ಥಿಯೇಟ್ರಲ್ಲಿ ನೀವು ಮನೇಲಿ ಕೂತ್ಕೊಂಡು 3 ಅವರ್ ನೋಡೋ ಬದಲು ಅದೇ 3 ಅವರ್ ಥಿಯೇಟ್ರಲ್ಲಿ ನೋಡಿದ್ರೆ ಇನ್ನೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಆ ರೀತಿ ನಾವು ಎಲ್ಲ ಥಿಯೇಟ್ರ್ ಮಾಲೀಕರುಗಳಿಗೂ ಮತ್ತು ಆಮೇಲೆ ಎಲ್ಲ ಚಿತ್ರಗಳಿಗೂ ನಾವು ಆ ರೀತಿ ಬೆಂಬಲ ನೀಡಬೇಕಾಗುತ್ತೆ. OTT ಅನ್ನೋದು ಇವತ್ತು ಕಾಮನ್ ಆಗಿಬಿಟ್ಟಿದೆ, ಅದನ್ನು ನಾವು ತಡೆಯೋಕ್ಕಾಗಲ್ಲ. ಸೊ ಅದರಿಂದ ಈ ಥಿಯೇಟ್ರಲ್ಲಿ ಬಂದು ನೋಡೋದನ್ನ ಒಂದು ಟ್ರೆಡಿಷನ್ ನಾವು ಮರಿಬಾರ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ಯಾನ್ ಇಂಡಿಯಾ ಅನ್ನುವಂಥದ್ದು ಸರ್ ಚಿತ್ರರಂಗಕ್ಕೆ ಒಂದು ರೀತಿಯ ಸಂಕಷ್ಟ ತಂತಾ ಇದೆಯಾ ಅಂತ ಅನಿಸ್ತಾ ಇದೆ. ಏನಕ್ಕೆ ಅಂತಂದರೆ ಯಾವ ಭಾಷೆಯ ಸಿನಿಮಾಗಳು ಕೂಡ ಆ ಭಾಷೆಗಳಲ್ಲೂ ಕೂಡ ಓಡ್ತಾ ಇಲ್ಲ. ಎಲ್ಲ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಸೊ ತುಂಬ ಡ್ರ್ಯಾಗ್ ಮಾಡ್ತಾ ಹೋಗ್ತಾ ಇದ್ದಾರೆ. ಜನರಿಗೆ ಥಿಯೇಟ್ರಿಗೆ ಸಿನಿಮಾಗಳಿಲ್ಲ. ಸೊ ಈ ಆಪ್ಷನ್ಗಳಲ್ಲಿ ಜನರು ವೆಬ್ ಸೀರೀಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಕರೆಕ್ಟ್ ಸರ್. ಇದರಲ್ಲಿ ನಾನೇ ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಇಷ್ಟು ದಿನ ನಾವು ಪ್ಯಾನ್ ಇಂಡಿಯಾ ಅಂತ ಕೇಳಿದ್ದೀವಿ ಅಲ್ವಾ? ಪ್ಯಾನ್ ಇಂಡಿಯಾ. ಇವಾಗ ನಮ್ಮ ಧ್ರುವ ಸರ್ಜಾ, ನಮ್ಮ ಕರ್ನಾಟಕದ ನಟರು, ನಮ್ಮ ಹೆಮ್ಮೆಯ ನಟರು ಧ್ರುವ ಸರ್ಜಾ ಪ್ಯಾನ್ ವರ್ಲ್ಡ್ ಫಿಲಮ್ ಮಾಡ್ತಾ ಇದ್ದಾರೆ. ಅದಕ್ಕೇನಂತೀರಾ? ಅಲ್ಲಿ ಆಕ್ಸೆಪ್ಟ್ ಮಾಡಲ್ವಾ? ಮಾಡ್ತಾರೆ. ಕಂಟೆಂಟ್ ಇದ್ರೆ ವರ್ಲ್ಡ್ ವೈಡ್ ಅಲ್ಲ ಎಲ್ಲಿ ಬೇಕಾದ್ರೂ ಆಕ್ಸೆಪ್ಟ್ ಮಾಡೇ ಮಾಡ್ತಾರೆ. ನಾವು ಬರೀ ಪ್ಯಾನ್ ಇಂಡಿಯಾ ಅಂತಲ್ಲ, ಪ್ಯಾನ್ ವರ್ಲ್ಡಲ್ಲೂ ಕೂಡ ಕಂಟೆಂಟ್ ಇದ್ರೆ ನಾನು ಹೇಳಿದಾಗೆ ಆಕ್ಸೆಪ್ಟ್ ಮಾಡೇ ಮಾಡ್ತೀವಿ. ಇವಾಗ ನೋಡಿ ಧ್ರುವ ಅವ್ರ ಸಿನಿಮಾ ಜಾಪನೀಸ್ ಲ್ಯಾಂಗ್ವೇಜಲ್ಲಿ, ರಷ್ಯನ್ನಲ್ಲಿ, ಆಮೇಲೆ ಮತ್ತು ಯಾವ್ದಾಯ್ತು ಸರ್ ಇನ್ನು ಯಾವ ಲ್ಯಾಂಗ್ವೇಜಸ್, ಚೈನೀಸಲ್ಲಿ ಎಲ್ಲ ಈ ಬೇರೆ ಬೇರೆ ಅನೇಕ ಭಾಷೆಗಳಲ್ಲಿ ಬರ್ತಾ ಇದೆ. ಸೊ ಕಂಟೆಂಟ್ ಇದ್ರೆ ಖಂಡಿತವಾಗಿ ಓಡುತ್ತೆ ಸರ್, ಅದರಲ್ಲಿ ಎರಡನೇ ಮಾತಿಲ್ಲ. ಆಲ್ ದಿ ಬೆಸ್ಟ್ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಯಾರಾದ್ರು? ಹಲೋ ಸರ್, ಹೀರೋಗೆ ಹೀರೋಗೆ ಸರ್ ಮಗಧೀರ ಮಾಡಬೇಕಾದ್ರೆ ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ರೆ ಅದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? Sudeep sir was not there, brother. ಸುದೀಪ್ ಸರ್ ಮಗಧಿರಲ್ಲಿ ಇರಲಿಲ್ಲ, ಬಾಹುಬಲಿಯಲ್ಲಿ. ಸಾರಿ ಬಾಹುಬಲಿಯಲ್ಲಿ ಇವ್ರು ಇರಲಿಲ್ಲ. Sudeep sir, ಈಗ brother. ಸಾರಿ ಸರ್. ಓಕೆ ಸರ್ ನೀವು ಹೇಳಿದಿರಲ್ಲ ಇಲ್ಲೇ ಪೇಟ ತ್ರಿಕೋಟಿ ಸರ್ ಇದ್ದಾರೆ, ರಾಜಮೌಳಿ ಸರ್ ತುಂಬಾ ಕ್ಲೋಸ್ ಫ್ರೆಂಡು. ಸುದೀಪ್ ಸರ್ ಇವ್ರನ್ನ ಇಬ್ರು ಒಂದು ಫಿಲಮಲ್ಲಿ ಮಾಡಿಸಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ರಿಕ್ವೆಸ್ಟ್ ಮಾಡಿಸಿ ನೆಕ್ಸ್ಟ್ ಈ ಕ್ವಶನ್ ಆಪ್ಟ್ ಆಗುತ್ತೆ ನಿಮಗೆ. ಸರ್ ಇಲ್ಲಿ ಮೊದಲನೇದಾಗಿ ವೆಲ್ಕಮ್ ಟು ನಮ್ಮ ಬೆಂಗಳೂರು. ನನ್ನ ಕ್ವಶನ್ ಬಂದ್ಬಿಟ್ಟು ದೇವಗಿಲ್ ಸರ್ ಅವ್ರಿಗೆ. ಸರ್ ನೀವು ನೆಗೆಟಿವ್ ರೋಲಲ್ಲೂ ಕಾಣಿಸ್ಕೊಂಡಿದ್ದೀರಾ, ಈ ಸಿನಿಮಾದಲ್ಲಿ ಪಾಸಿಟಿವ್ ರೋಲಲ್ಲೂ ಸಹ ಕಾಣಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ. ಸೊ ಆಗಸ್ಟ್ 30ಕ್ಕೆ ನಿಮ್ಮ ಹೀರೋ ಆಗಿ ಆ್ಯಕ್ಟ್ ಮಾಡ್ತಿರುವಂತಹ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಕನ್ನಡದಲ್ಲಿ ನಿಮಗೆ ಅವಕಾಶ ಸಿಕ್ಕಿದ್ರೆ ನೆಗೆಟಿವ್ ರೋಲ್ ಚೂಸ್ ಮಾಡ್ತೀರಾ ಅಥವಾ ಪಾಸಿಟಿವ್ ರೋಲ್ ಹೀರೋ ಕ್ಯಾರೆಕ್ಟರ್ನ ಚೂಸ್ ಮಾಡ್ತೀರಾ ಅಂತ? See, I just want to say, any powerful role, for me, whether it's a negative role or a hero role, doesn't matter. See, आपकी आत्मा अच्छी रहेगी, आप कोई भी किरदार प्ले कर सकते हो. Did you understand? If your soul is good, you can play any role, whether it is hero or villain. Right, Ravi sir? See, any creative man, he has to be like water. You put it in the milk, you put it in the whiskey, you put it in the anywhere, it should get involved. So that is the thing. ಥ್ಯಾಂಕ್ ಯು ಸೋ ಮಚ್. ಸೊ ಮಾಧ್ಯಮದವರ ಪ್ರಶ್ನೆಗಳು ಮುಗ್ದಿದೆ ಅಂತ ಅನ್ಸುತ್ತೆ. ಮುಗ್ದಿದ್ಯಾ? ಓಕೆ. ಸೊ ನಮ್ಮ ಕೋ ಪ್ರೊಡ್ಯೂಸರ್ ಇದ್ದಾರೆ ಶ್ರೀಕೃಷ್ಣ ಗೋಸವಿ ಸರ್, ಪ್ಲೀಸ್ ವೆಲ್ಕಮ್ ಸರ್. ಆ್ಯಂಡ್ ವಿತ್ ದ್ಯಾಟ್ ಐ ವಾಂಟ್ ಯು ಟು ಕಾಲ್ ಯುವರ್ ವೈಫ್ ಆ್ಯಕ್ಚುಲಿ. ಓಕೆ, ಎಸ್ ಪ್ಲೀಸ್ ಸರ್. ಈಗ ಮಾಧ್ಯಮದವ್ರಿಗೆ ಅವಾಗಲೇ ನಾನು ಹೇಳಿದೆ, ಲಾಸ್ಟ್ ಟೈಮ್ ನಾವು ಪುನೀತ್ ರಾಜ್ಕುಮಾರ್ ಸರ್ನ ಮೀಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಆ ಫೋಟೋ ಸಿಕ್ತು. ಸೊ ನಿಮಗೆ ಹಂಗೆ ಝೂಮ್ ಮಾಡಿ ತೋರಿಸ್ತೀನಿ, ಹಂಗೆ ಎಲ್ಲ ಝೂಮ್ ಮಾಡ್ಕೊಬೋದು. ನಾನು ದೇವರು ಸ್ಕ್ರೀನ್ ಇಲ್ಲ.
ಆರ್ ವಿ ಮಮತಾ ಮ್ಯಾಮ್, ಪ್ಲೀಸ್ ವೆಲ್ಕಮ್. ಹಾಗೆ ಐ ವಾಂಟ್ ಯು ಟು ಕಾಲ್ ಯುವರ್ ವೈಫ್ ಸರ್ ವಿತ್ ಲಾಟ್ ಆಫ್ ಲವ್ ಅಂಡ್ ನಿಕ್ ನೇಮ್ ಆಲ್ಸೋ ಯು ಕ್ಯಾನ್ ಟ್ರೈ, ನಾಟ್ ಅ ಪ್ರಾಬ್ಲಮ್. I can't tell her Archana. बाहर बहुत सारी अर्चना है. ಯಾ ಯಾ. Aarti, she is the producer of the film. Please. Yes. So she's the example how No, women should support men. ये दोनों हमारे घर की महालक्ष्मीज Wow, हैं. beautiful. Barli jora chapale. She's very active, sir. She's taking care of all the things, like it has to be like this, like this. I didn't know that she's your wife. Okay, now I came to know how you become this much successful, because you have a support system here in the household. Only. See, I'm very blessed. The family has always stood with me in everything. Whatever I wanted to do, they never stopped me. That is why from Magdhira to Aho Vikramarka, I have reached here. Super, sir. Amazing. Media, I just want to say, first of all, thank you very, very much for being so humble and so sweet. I love you, brother. Bahubali mein main tha nahi, but still you visualized me in that film. I love you more than anyone. Your family, your wife also must be not loving you so much. And second thing, I want to tell all the media and all the people around here that you guys were excellent to make this song go mad, like, you know, khas karke jinhone naach kiya hai. Whoever has danced here on the stage, they were excellent. और मैं दिल से, especially the media people, I love you guys, and I have interacted with you a lot for many films before also. But Aho Vikramarka gave me a platform where we could invite you, and thank you for this. So thank you, media, for everything you have done for us. From the entire team of Aho Vikramarka. Aarti, would you like to just say something? Good afternoon, everyone. I would first like to thank everybody for this wonderful, appreciation that we're getting, the warmth that we're getting from Namma Bangalore. Bangalore is our city. We have always related to it and felt the hospitality and the warmth of this city, and that's why we are releasing our most romantic and most lilting number, Archana, here. Thanks to Ravi ji, and thanks to Yuvraj and Mamta ji. We would, love for you all to come and watch our film, because this is a very unique film. Aho Vikramarka has tremendous USP of having an all-India cast and crew. So please show us your love, show us your appreciation, and we'll see you at the cinemas on the 30th. Thank you. Thank you so much. And Mamta ma'am, please say a few about the movie. Yes, please. ಅಬೌಟ್ ದ ಮೂವಿ. ಎಲ್ಲರಿಗೂ ನಮಸ್ಕಾರ. ತುಂಬ ಸಂತೋಷ ಇವತ್ತು ನನ್ನ ಮಾಧ್ಯಮ ಸ್ನೇಹಿತರು ಪ್ರತಿನಿತ್ಯ ನಮ್ಮನ್ನು ನೋಡ್ತಾನೆ ಇರ್ತೀರ. ನಾವು ಲೋಕಲೈಟ್ಸು, ಒಬ್ಬರು ಸರ್ವೀಸಲ್ಲಿರ್ತಾರೆ, ಒಬ್ಬರು ಪಾಲಿಟಿಕ್ಸಲ್ಲಿರ್ತಾರೆ, ಒಬ್ಬರು ಪಬ್ಲಿಕ್ ಸರ್ವೀಸಲ್ಲಿರ್ತಾರೆ, ಮತ್ತು ಸೋಷಿಯಲ್ ವರ್ಕಲ್ಲಿ ಎಲ್ಲ ಆ್ಯಕ್ಟಿವ್ ಆಗಿರ್ತೀವಿ. ಸೊ ಎಲ್ಲ ಭಾಗದಲ್ಲೂ ನಾವು ನಿಮ್ಮ ಜೊತೆಲೇ ಇರ್ತೀವಿ. ನಮ್ಮನ್ನು ನೀವು ಎಲ್ಲ ಇವತ್ತು ನಿಮ್ಮಿಂದ ನಾವು ಅಂತಲೂ ಹೇಳ್ಕೊಕ್ಕೆ ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಮತ್ತು ನನ್ನ ಸ್ನೇಹಿತರು ಎಲ್ಲರೂ ಇಲ್ಲಿ ಬಂದಿದ್ದೀರಾ. ಇವತ್ತು ನಮ್ಮ ದೇವ್ಗಿಲ್ ಅವರು, ಆರ್ತಿ ಅವರು. ಆರ್ತಿ ಇಸ್ ಮೈ dear family, more than a family to us. So this is a movie made by their real hard work. I really appreciate ಇದು ಹಿಂದೆ ಅವರ ಕಷ್ಟ ಕೇಳಿದಾಗ ನಮಗೆ ಭಯ ಆಗತ್ತೆ. ಈಗ ನಾನು ಭಾರ್ಗವ್ಗೂ ಅದೇ ಹೇಳ್ತಿದ್ದೆ. ನಮ್ಮ ಭಾರ್ಗವ್ ಅವರು ಇಲ್ಲಿ ಬಂದಿದ್ದಾರೆ, ಕನ್ನಡ ಆಕ್ಟರ್. ಭಾರ್ಗವ್ ಸರ್, ಪ್ಲೀಸ್ ವೆಲ್ಕಮ್. ಯಾ, ಪ್ಲೀಸ್ ಕಮ್. ಅವರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ, ವಿಕ್ರಮಾರ್ಕ, ರೈಟ್? ಎಸ್. ಸೊ ಅವರ ಕಷ್ಟ ಅದ್ರ ಹಿಂದೆ ಎಷ್ಟು ಇರುತ್ತೆ ಅಂತ ಹೇಳಿದ್ರೆ, ದೇ ಕಂಪ್ಲೀಟ್ಲಿ ಡೆಡಿಕೇಟೆಡ್. ಆ ಡೆಡಿಕೇಶನ್ ಮತ್ತು ಕಮಿಟ್ಮೆಂಟ್ ಇಲ್ಲ ಅಂದರೆ ಇಟ್ ಇಸ್ ನಾಟ್ ಪಾಸಿಬಲ್. ಅಷ್ಟು ಕಷ್ಟಪಡ್ತಾರೆ. 2 ವರ್ಷ ದೇವ್ಗಿಲ್ ಅವರು ಎಷ್ಟು ಅವರು ಡಯಟ್ ಬಗ್ಗೆ ಆಗಲಿ, ಅವರು ವರ್ಕೌಟು ಫೋನ್ ಮಾಡಿದ್ರು ಫೋನ್ ಇರ್ತಲ್ಲ, ಅಷ್ಟು ಕಮಿಟೆಡ್ ಅವರು. ವರ್ಕೌಟಲ್ಲಿ ಇದ್ದಾಗ ಈಸ್ ಸೋ ಕಮಿಟೆಡ್. ಇಲ್ಲ, ಕಮಿಟ್ಮೆಂಟ್ ಇಲ್ಲ ಅಂದರೆ ಏನೂ ಸಾಧಿಸೋಕ್ಕೆ ಸಾಧ್ಯ ಇಲ್ಲ. ಸೊ ನಾವೆಲ್ಲರೂ ಮೊಗದೀರ ಅಂತಲೇ, ಇವಾಗಲೂ ನಾವು ಅವರು ಮೊಗದೀರ ಅಂತಲೇ ಕರೆಯೋದು. ಎಲ್ಲಾದರೂ ಎಲ್ಲ ಪಬ್ಲಿಕ್ ನೋಡಿದ್ರು ಮುಗ್ದಿರಾ ವಿಲನ್ ಅಂತಾರೆ. ಇವಾಗ ನಾವು ಇವಾಗ ಅಹೋ ವಿಕ್ರಮಾರ್ಕ ಅಂತ ಹೇಳಿ ಹೀರೋ ಆಗಿ ಇನ್ನು ಕರಿತೀವಿ ನಾವು. ಸೊ ಈ ಒಂದು ಟೀಮ್ಗೆ, ಮತ್ತು ಪೆಟ್ಟಿ ಸಾರು ನಮ್ಮ ಆಂಧ್ರದಿಂದ ಬಂದಿದ್ದಾರೆ. ಅವ್ರದ್ದೇ ಆದಂಥ ಒಂದು ಎಕ್ಸ್ಪೀರಿಯನ್ಸು, ಮತ್ತು ಅವರೊಂದು ಈ ಒಂದು ಮೂವಿನ ಜೊತೆಯಲ್ಲಿ ಪ್ರತಿಯೊಂದು ಜೊತೆಯಲ್ಲಿ ಅವರಿಬ್ಬರು, ದೇವ್ಗಿಲ್ ಅವ್ರೂ ಪೆಟ್ಟಿ ಅವರು ಇಬ್ಬರು ಜೊತೆಯಲ್ಲಿ ಇದ್ದು
ಮತ್ತು ಆರ್ತಿಯವರ ಒಂದು ಕಾಂಟ್ರಿಬ್ಯೂಷನ್ ತುಂಬ ಇದೆ. ಯಾಕಂದರೆ ಫಾರ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ಅ ವುಮೆನ್ ಬಿಹೈಂಡ್ ಅಂತ ಹೇಳೋಕ್ಕೆ ಇದೇ ಸಾಕ್ಷಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ರವಿ ಬಸ್ರೂರ್ ಸರ್, ಹ್ಯಾಟ್ಸ್ ಆಫ್ ಟು ಯು. ಯಾಕಂದರೆ ವೆರಿ ಯಂಗ್ ಯು ಆರ್. ನಾನೇನೋ ಆ ಹೆಸರು ಕೇಳಿದಾಗ ಇದೆಲ್ಲ ಕೇಳಿದಾಗ ಎಲ್ಲೋ ಮೀಡಿಯಲ್ಲಿ ನೋಡಿದಾಗ ವಯಸ್ಸಾಗಿರೋರು ಇರ್ಬೋದು, ಅಬೋವ್ 50 ಇರ್ಬೋದು ಅಂತ, ಬಟ್ ಯು ಲುಕ್ ವೆರಿ ಯಂಗ್ ಆ್ಯಂಡ್ ಯಂಗ್ ಟ್ಯಾಲೆಂಟನ್ನು ನೀವು ಇವತ್ತು ಗುರುತಿಸಿ ನೀವು ಸಪೋರ್ಟ್ ನೀಡಿದ್ದೀರಂತ ಗಿಲ್ ಅವರು ಹೇಳ್ತಾನೆ ಇರ್ತಾರೆ, ತುಂಬ ನಿಮ್ಮ ಬಗ್ಗೆ ಹೇಳ್ತಾರೆ. ಮತ್ತು ನಾವೆಲ್ಲರೂ ನಿಮ್ಮ ಬಿಗ್ ಫ್ಯಾನ್ ಸರ್. ನನ್ನ ಮಗ ಅಂತೂ ನಿಮ್ಮ ಫ್ಯಾನಿಗೆ ಅವರೇ ಹೇಳ್ಕೊಂಡ್ರು. ಸೊ ನಮ್ಮ RVD ಕಾಲೇಜ್ ಟೀಮ್ ಎಲ್ಲರೂ ಬಂದಿದ್ದಾರೆ, ನಮ್ಮ ಸ್ನೇಹಿತರೆಲ್ಲರೂ ಬಂದಿದ್ದಾರೆ, ನಮ್ಮ ಹೆಣ್ಮಕ್ಳೆಲ್ಲ ಬಂದಿದ್ದಾರೆ. ಯಾಕಂದರೆ ದೇವ್ಗಿಲ್ ಜೊತೆಗೆ ಒಂದು ಫ್ಯಾಮಿಲಿ ರೀತಿಯಲ್ಲಿ ಎಲ್ಲರೂ ಪ್ರತಿ ಸರಿ ಅವರು ನಮ್ಮ ಎಲೆಕ್ಷನ್ಸ್ ಆಗಲಿ, ನಮ್ಮ ಮನೆಯಲ್ಲಿ ಒಂದು ಆ ಕಾರ್ಯಕ್ರಮ ಇರಲಿ, ನಮ್ಮ ಕ್ಷೇತ್ರದಲ್ಲಿ ಏನೋ ಕಾರ್ಯಕ್ರಮ ಇರಲಿ, ನಮ್ಮ ಜೊತೆಲೇ ಇರ್ತಾರೆ. ಸೊ ಅವ್ರಿಗೆಲ್ಲರೂ ಇವತ್ತು ಬಂದು ವಿಶ್ ಮಾಡ್ತಾ ಇದ್ದೀರಾ, ನಂಗೆ ತುಂಬ ಖುಷಿ ಆಗುತ್ತೆ. ಈ ಒಂದೆರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಲೆಟ್ ಅಸ್ ಥ್ಯಾಂಕ್ ದ ಕ್ರಿಯೇಟರ್ ಅಂಡ್ ದ ಕ್ರಿಯೇಷನ್. ಥ್ಯಾಂಕ್ ಯು. Yes, also we have Mr. Mitesh sir. Please welcome on the stage.